ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾನು ನಿಮಗೆ ಅನುಶಾಸನ್ ಹಿ ಶಾಸನ್ 9ನೇ ತರಗತಿಯ ಹಿಂದಿ ಪದ್ಯದ ಅರ್ಥವನ್ನು ತಿಳಿಸಿದ ನಂತರ ಪ್ರಶ್ನೆಗೆ ಉತ್ತರಗಳನ್ನು ತಿಳಿಸಬೇಕಾಗಿತ್ತು. ಆ ಒಂದು ಕೆಲಸವನ್ನು ಈಗ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಗಮನ ಕೊಟ್ಟು ಕೇಳಬೇಕು. ಅಷ್ಟೇ ಅಲ್ಲದೆ ಆ ಪ್ರಶ್ನೆಗಳ ಉತ್ತರಗಳು ಮತ್ತು ಪ್ರಶ್ನೆಗಳು ಸಹ ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಅದನ್ನು ನೋಡಬೇಕು, ಕೇಳಬೇಕು. ಅಷ್ಟೇ ಅಲ್ಲದೆ ಅವನ್ನ ಮನಸ್ಸಿನ ನೆನಪಿಟ್ಕೊಳ್ಳೋಕ್ಕೂ ನೀವು ಪ್ರಯತ್ನವನ್ನು ಪಡಬೇಕು ಅಂತ. ಈ ಅನುಶಾಸನ್ ಹಿ ಶಾಸನ್ ಪದ್ಯವನ್ನು ರಚಿಸ್ತಿರ್ತಕ್ಕಂತಹ ಕವಿಯ ಪರಿಚಯ. ಆ ಕವಿ ಡಾಕ್ಟರ್ ರಮೇಶ್ ಮಿಲನ್. ಡಾಕ್ಟರ್ रमेश मिलन हिंदी के सुप्रसिद्ध बाल साहित्यकार है. ಈ ರಮೇಶ್ ಅವರು ಹಿಂದಿಯ ಪ್ರಸಿದ್ಧವಾದಂತಹ ಬಾಲ ಸಾಹಿತ್ಯವನ್ನು ರಚಿಸ್ತಕ್ಕಂಥವರು. ಉನ್ಕಾ ಜನ್ಮ 7 जुलाई 1945 को ग्राम मानछड़ जिला बुलंदशहर उत्तर प्रदेश में हुआ. ಇವರು ಹುಟ್ಟಿದ್ದು ಜುಲೈ 7, 1944ನೇ ಇಸ್ವಿ. ಮಾನ್ಛಡ್ ಗ್ರಾಮ, ಅವ್ರ ಹಳ್ಳಿ ಹೆಸರು ಮಾನ್ಛಡ್ ಅಂತ. ಯಾವ ಜಿಲ್ಲೆ? ಬುಲಂದ್ ಶಹರ್ ಅಂತ. ಯಾವ ರಾಜ್ಯದಲ್ಲಿದೆ? ಉತ್ತರ ಪ್ರದೇಶದ ಬುಲಂದ್ ಶಹರ್ ಜಿಲ್ಲೆಯ ಮಾನ್ಛಡ್ ಎಂಬ ಹಳ್ಳಿಯಲ್ಲಿ ಇವರು ಹುಟ್ಟಿದರು. उन्होंने हिंदी एवं राजनीति शास्त्र में MA किया है. ಇವರು ಹಿಂದಿ ಮತ್ತು ರಾಜನೀತಿ ಅಂದರೆ ಪೊಲಿಟಿಕಲ್ ಸೈನ್ಸ್ ಅಂತೀವಲ್ಲ ನಾವು, ಅಥವಾ ಇನ್ನು ಪೌರನೀತಿ ಅಂತೀವಿ, ಅದರಲ್ಲಿ MA ಒಂದು ಅಭ್ಯಾಸವನ್ನು ಮಾಡಿದರು ಅಂತ. ಉನ್ಕಿ ಹಾಸ್ಯ ವ್ಯಂಗ್ಯ ನಾಟಿಕ ಬಾತ್ ಇತ್ನಿ ಸಿ ಹೈ. ಇವರು ಹಾಸ್ಯವಾದ ಮತ್ತು ವ್ಯಂಗ್ಯವಾದಂತಹ ಒಂದು ನಾಟಕ ಬಾತ್ ಇತ್ನಿ ಸಿ ಹೈ. ಬಾತ್ ಇತ್ನಿ ಸಿ ಅನ್ನೋದು दूरदर्शन में धारावाहिक के रूप में प्रसारण हुआ. ಈ ಬಾತ್ ಇತ್ನಿ ಸಿ ಅಂತಕ್ಕಂತಹ ಒಂದು ನಾಟಕ, ಹಾಸ್ಯ ನಾಟಕ, ಧಾರಾವಾಹಿಯಲ್ಲಿ ದೂರದರ್ಶನದಲ್ಲಿ ಅಂದರೆ ಟಿವಿಯಲ್ಲಿ ಧಾರಾವಾಹಿಯಾಗಿ ಪ್ರಸಾರ ಆಗಿದೆ. ಉನ್ಕಾ ಕವಿತಾ ಸಂಗ್ರಹ ಸೋನೆ ಕಿ ಮछली. ಇವರು ಕವಿತೆಗಳ ಸಂಗ್ರಹವನ್ನು ಮಾಡಿದ್ದಾರೆ. ಅದಕ್ಕೇನು ಹೆಸರಿಟ್ಟಿದ್ದಾರೆ ಅಂದರೆ ಸೋನೆ ಕಿ ಮछली ಅಂತ. NCERT ದ್ವಾರ ಪುರಸ್ಕೃತ ಹೈ. ಇದು NCERT ಅವರು ಸಹ ಅದನ್ನು ಒಪ್ಪಿಕೊಂಡಿದ್ದಾರೆ. ಚೆನ್ನಾಗಿದೆ, ಇದನ್ನು ನಾವು ಯಾವುದಾದ್ರೂ ಒಂದು ತರಗತಿಗೆ ಪಠ್ಯಕ್ಕೆ ಸೇರಿಸ್ಬೋದು ಅಂತಕ್ಕಂಥ ರೂಪದಲ್ಲಿ ಅವರು ಮಾಡಿದ್ದಾರೆ ಅಂತ. ಉನ್ಕಿ ಅನ್ಯ ಪ್ರಮುಖ ರಚನಾಯೇ ಹೈ. ಇವರು ಮತ್ತೆ ಹಲವಾರು ರಚನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು मेहनत की महक, ತಿರುಕತೆ ಪಂಕ್, ಇದು ಕಥೆಗಳ ಸಂಗ್ರಹ. ಸರಸ್ ಗೀತ ವಿಜ್ಞಾನಕ್ಕೆ ಜ್ಞಾನ, ಇದು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಗೀತ ವಿಜ್ಞಾನ. ಏಕ್ ಚಮನ್ ಕೆ ಫೂಲ್ ಅನ್ನೋದು ಒಂದು ಉಪನ್ಯಾಸ. ಇಂಥ ಹಲವಾರು ರಚನೆಗಳವರು ಮಾಡಿದ್ದಾರೆ. ಪ್ರಸ್ತುತ ಕವಿತಾ ಉನ್ಕೆ ಕವಿತಾ ಸಂಗ್ರಹ ಕೋಕಿಲಾ ಕಂಠ. ಇವರು ಈ ಅನುಶಾಸನ್ ಹಿ ಶಾಸನ್ ಅನ್ನೋದನ್ನು ಕೋಕಿಲಾ ಕಂಠ ಸಲೋನೆ ಗೀತ್ ಅಂತಕ್ಕಂತಹ ಕವಿತಾ ಸಂಗ್ರಹದಿಂದ ನಾವು ಈ ಕವಿಯ ಸಂಗ್ರಹದಿಂದ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ. ಈಗ ನಾವು ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿ ಪ್ರಶ್ನೆಗಳು, ನಂತರ ಉತ್ತರ. 2 ಸಲ ಹೇಳ್ತೀನಿ, ನೀವು ಗಮನ ಕೊಟ್ಟು ಕೇಳಬೇಕು. ಬಚ್ಚೋं को सड़क पर जाकर क्या नहीं करना है. ಮಕ್ಕಳು ರಸ್ತೆಯಲ್ಲಿ ಹೋಗುವಾಗ ಏನು ಮಾಡಬಾರದು ಅಂತ. ಬಚ್ಚೋं को सड़क पर जाकर खेलना नहीं चाहिए. ಮಕ್ಕಳು ರಸ್ತೆಯಲ್ಲಿ ಹೋಗುವಾಗ ಆಟವನ್ನು ಆಡಬಾರ್ದು ಅಂತ. 2ನೇ ಪ್ರಶ್ನೆ, ಹೆಲ್ಮೆಟ್ ಕೆ ಬಿನಾ ಕೌನ್ ಚಲ್ತೆ ಹೈ. ಹೆಲ್ಮೆಟ್ ಇಲ್ದಂಗೆ
ಯಾರು ಈ ಗಾಡಿಯನ್ನು ನಡೆಸ್ತಾರೆ ಅಂತ. ಹೆಲ್ಮೆಟ್ ಕೆ ಬಿನಾ ನಾ ಸಮಜ್ ಲೋಗ್ ಸಮಜ್ತೆ ಚಲ್ತೆ ಹೇ. ಹೆಲ್ಮೆಟ್ ಇಲ್ದಂಗೆ ಹೋಗ್ತಕ್ಕಂಥ ಯಾರು ತಿಳುವಳಿಕೆ ಇಲ್ಲದಂತಹ ಜನರು. ತಿಳುವಳಿಕೆ ಇಲ್ಲದಂಥ ಜನರು ಏನು ಮಾಡ್ತಾರೆ, ಹೆಲ್ಮೆಟ್ ಹಾಕ್ಕೊಳ್ದಂಗೆ ಗಾಡಿಯನ್ನು ಓಡಿಸ್ತಾರೆ ಅಂತ. ಪ್ರಶ್ನೆ 3, बाट जोहने वालों को क्या नहीं देना चाहिए. बाट जोहने वालों को क्या नहीं देना चाहिए. ನಮಗೆ ನಮ್ಮನ್ನು ನಿರೀಕ್ಷಣೆ ಮಾಡ್ತಕ್ಕಂಥವ್ರಿಗೆ ನಾವು ಏನನ್ನು ಕೊಡಲಿಕ್ಕೆ ಇಷ್ಟಪಡಬಾರ್ದು ಅಂತ. ಏನನ್ನು ಕೊಡಲಿಕ್ಕೆ ಇಷ್ಟಪಡಬಾರ್ದು ಅಂತ. बाट जोहने वालों को गम का तोहफा नहीं देना चाहिए. ನಮ್ಮನ್ನು ಕಾಯ್ತಾ ಇರ್ತಕ್ಕಂಥವ್ರಿಗೆ, ನಿರೀಕ್ಷಣೆ ಮಾಡ್ತಕ್ಕಂಥವ್ರಿಗೆ ದುಃಖದ ಕಾಣಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡಬಾರ್ದು. ಅವ್ರಿಗೆ ದುಃಖವನ್ನು ನಾವು ಕೊಡಬಾರ್ದು. ಅವ್ರಿಗೇನು ಕೊಡಬೇಕು, ಸಂತೋಷವನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಪದ್ಯದಲ್ಲಿ ಅವರು ಹೇಳ್ತಾ ಇದ್ದಾರೆ. ನಂತರ 4ನೇ ಪ್ರಶ್ನೆ, ಗಾಯಲ್ ಕೋ ಪೌರನ್ ಕಹಾ ಪಹುಂಚಾನಾ ಚಾಹಿಯೇ. ಗಾಯಾಳುಗಳನ್ನು ತಕ್ಷಣವೇ ನಾವು ಎಲ್ಲಿಗೆ ತಲುಪಿಸಲಿಕ್ಕೆ ಇಷ್ಟಪಡಬೇಕು. ದುರ್ಘಟನೆಯಿಂದ ಅವರೇನಾದರೂ ಗಾಯಗೊಂಡ್ರೆ ಅವ್ರನ್ನ ಎಲ್ಲಿಗೆ ತಲುಪಿಸ್ಲಿಕ್ಕೆ ನಾವು ಬಯಸಬೇಕು. ಗಾಯಲ್ ಕೋ ಪೌರನ್ ಅಸ್ಪತಾಲ್ ಪಹುಂಚಾನಾ ಚಾಹಿಯೇ. ಗಾಯಾಳುಗಳನ್ನು ನಾವು ತಕ್ಷಣವೇ ಆಸ್ಪತ್ರೆಗೆ ಕಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ. ಇದರಲ್ಲಿ 5ನೇ ಪ್ರಶ್ನೆ, ಕ್ಯಾ ಅನ್ಮೋಲ್ ಹೈ. ಯಾವುದೋ ಬೆಲೆ ಕಟ್ಟಲಾಗದ ತಂತು ಅಂತ. ಯಾವುದೋ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ಯಾವುದೋ ವಿಶೇಷವಾದದ್ದು, ಯಾವುದು ಮತ್ತೆ ನಮಗೆ ಸಿಗೋದಿಲ್ಲ ಅಂತ. ಜೀವನ್ ಅನ್ಮೋಲ್ ಹೈ. ಈ ಜೀವನಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ಅದು ವಿಶೇಷವಾದದ್ದು ಅಂತ. ಪ್ರಶ್ನೆ 6, ಚೌರಾಹೋಂ ಪರ್ क्या दिए गए हैं. चौराहों पर क्या दिए गए हैं. ನೋಡಿ, ಆ ವೃತ್ತಗಳಲ್ಲಿ ಏನು ಹಾಕಿರ್ತಾರೆ ಅಂತ. ವೃತ್ತ ಸರ್ಕಲ್ಗಳಲ್ಲಿ ಏನು ಹಾಕಿರ್ತಾರೆ ಅಂತ. ಚೌರಾಹೋಂ ಪರ್ ಟ್ರೈಫಿಕ್ ಕೆ ಸಂಕೇತ್ ದಿಯೇ ಗಯೇ ಹೈ. ಆ ಸರ್ಕಲ್ಗಳಲ್ಲಿ, ವೃತ್ತಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಗಳನ್ನು ಹಾಕಿರ್ತಾರೆ ಅಂತ. ಟ್ರಾಫಿಕ್ ಸಿಗ್ನಲ್ಗಳನ್ನು ಹಾಕಿರ್ತಾರೆ. ಈಗ ಒಂದೊಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳು ಮುಗಿದ್ವು. ಈಗ 2-3 ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳು ಇದ್ದಾವೆ. ಆ ಪ್ರಶ್ನೆಗಳನ್ನು ನೋಡಿ ಉತ್ತರಗಳನ್ನು ನಾವು ನೋಡ್ತಾ ಕೇಳೋಣ. ಚೌರಾಹೋಂ ಪರ್ ದಿಯೇ ಗಯೇ ಸಂಕೇತೋಂ ಕೋ ವಿಸ್ತಾರ್ ಸೆ ಬತಾಯಿಯೇ. ಸರ್ಕಲ್ಗಳಲ್ಲಿ ಹಾಕ್ತಕ್ಕಂತಹ ಸಂಕೇತಗಳನ್ನು ವಿವರವಾಗಿ ಹೇಳಿ. ಎಂತೆಂತಹ ಅಲ್ಲಿ ಸಂಕೇತಗಳು ಅಥವಾ ಸೂಚನೆಗಳು ಇರ್ತವೆ ಅಂತ. ಸಡಕ್ ಪಾರ್ ಕರ್ತೆ ಸಮಯ ಚೌರಾಹೋಂ ಪರ್ ಟ್ರೈಫಿಕ್ ಕೆ ಸಂಕೇತ್ ದಿಖಾಯಿ ದೇತೆ ಹೈ. ನಾವು ರಸ್ತೆಯನ್ನು ದಾಟುವಾಗ ಸರ್ಕಲ್ಗಳಲ್ಲಿ ಅಥವಾ ವೃತ್ತಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಗಳನ್ನು ನಾವೇ ಮಾಡ್ತೀವಿ, ನೋಡ್ತೀವಿ. ಅವು ನಮಗೆ ನೋಡಲಿಕ್ಕೆ ಸಿಗ್ತವೆ. उसे हमें ध्यान से समझना होगा. ಅವನ್ನ ನಾವು ಗಮನ ಕೊಟ್ಟು ಅದನ್ನು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಯಾವ ಸಿಗ್ನಲ್ ಇದೆ, ಏನು ಹೇಳ್ತಾ ಇದ್ದಾರೆ ಅಂಥೇಳಿ. ಟ್ರೈಫಿಕ್ಗೆ 3 ಸಂಕೇತ ಹೋತೆ ಹೈ. ಟ್ರೈಫಿಕ್ನಲ್ಲಿ 3 ಸೂಚನೆಗಳನ್ನು ಅಥವಾ ಸಂಕೇತಗಳನ್ನು ಮುಖ್ಯವಾಗಿರ್ತವೆ. ಲಾಲ್, ಹರಿ और ಪೀಲಿ. ಕೆಂಪು, ಹಸಿರು ಮತ್ತು ಹಳದಿ ದೀಪಗಳು. ಲಾಲ್ ಬತ್ತಿ ರುಕ್ನೆ ಕಾ ಸಂಕೇತ ದೇತಿ ಹೈ. ಕೆಂಪು ದೀಪ ನಿಲ್ಲಲಿಕ್ಕೆ ಸೂಚನೆಯನ್ನು ಕೊಡುತ್ತೆ. ನಿಂತ್ಕೋ, ನೀನು ಮುಂದೆ ಹೋಗಬೇಡ ಅಂತೇಳಿ ಎಚ್ಚರಿಕೆ ಅನ್ನೋದು ಕೊಡುತ್ತೆ. ಹರಿ ಬತ್ತಿ ಚಲನೆ ಕಾ. ಹಸಿರು ದೀಪ ನೀನು ಹೋಗು, ನಿನಗೆ ಯಾವ ತೊಂದರೆ ಇಲ್ಲ, ನೀನು ಹೋಗ್ಬೋದು ಅಂತಕ್ಕಂಥದ್ದನ್ನು ಅದು ಸೂಚಿಸುತ್ತೆ. और पीली बत्ती जीब्रा क्रॉसिंग पर चलने के लिए सचेत कर देती है. आंतर हळदी दीप ನೀನು ಹೋಗಲಿಕ್ಕೆ
ಅಥವಾ ಜೀಬ್ರಾ ಕ್ರಾಸಿಂಗ್ ಮೇಲೆ ನಡಿಲಿಕ್ಕೆ ಏನು ಮಾಡುತ್ತೆ, ನಮ್ಮನ್ನು ನೀನು ಎಚ್ಚರವಾಗಿರು, ಸಿದ್ಧವಾಗಿರು ಅಂತಕ್ಕಂಥ ಸೂಚನೆಯನ್ನು ಕೊಡುತ್ತೆ. ಇದರಲ್ಲೇ ಎರಡನೇ ಪ್ರಶ್ನೆ ಏನು, दुर्घटना से बचने के कोई 2 उपाय लिखिए. ಅಪಘಾತಗಳಿಂದ ತಪ್ಪಿಸಿಕೊಳ್ಳಲು ಯಾವುದಾದರೂ 2 ಉಪಾಯಗಳನ್ನು ಬರೆಯಿರಿ. ನಮಗೆ ಅಪಾಯ ಆಗಬಾರ್ದು, ದುರ್ಘಟನೆ ಸಂಭವಿಸಬಾರ್ದು ಅನ್ನೋದಕ್ಕೆ ಯಾವುದಾದ್ರೂ 2 ಉಪಾಯಗಳನ್ನು ಬರೀರಿ ಅಂತ ನೋಡಿ. दुर्घटना से बचने के लिए हमेशा हेलमेट पहनकर ही वाहन चलाना चाहिए. ದುರ್ಘಟನೆಗಳಿಂದ ನಾವು ರಕ್ಷಣೆ ಪಡೀಲಿಕ್ಕಾಗಿ ಯಾವಾಗಲೂ ಹೆಲ್ಮೆಟ್ಟನ್ನು ಧರಿಸಿಕೊಂಡು ನಾವು ವಾಹನಗಳನ್ನು ನಡೆಸಬೇಕು ಅಥವಾ ವಾಹನಗಳನ್ನು ಓಡಿಸಬೇಕು. ಹೆಲ್ಮೆಟ್ ಇಲ್ದಂಗೆ ನಾವು ವಾಹನಗಳನ್ನು ನಡೆಸಬಾರ್ದು ಅಂತ. ಹೆಲ್ಮೆಟ್ ಇರಬೇಕು. ಆ ಹೆಲ್ಮೆಟ್ನಿಂದ ನಾವು ಆ ಹೆಲ್ಮೆಟ್ ಹಾಕ್ಕೊಂಡ್ಬಿಟ್ಟು ಗಾಡಿಯನ್ನು ಓಡಿಸಬೇಕು ಅಂತ. सड़क पर किसी के साथ दुर्घटना हो जाए तो उस व्यक्ति को तुरंत अस्पताल पहुंचाए. ಒಂದು ವೇಳೆ ರಸ್ತೆ ಮೇಲೆ ಯಾರಿಗಾದರೂ ದುರ್ಘಟನೆಗಳು ಸಂಭವಿಸಿದಾಗ ಅಥವಾ ಅಪಘಾತ ಆದಾಗ ಆ ವ್ಯಕ್ತಿಯನ್ನು ತಕ್ಷಣವೇ ಆಸ್ಪತ್ರೆಗೆ ಮುಟ್ಟಿಸಬೇಕು, ಆಸ್ಪತ್ರೆಗೆ ತಲುಪಿಸಬೇಕು. ऐसा करने से होने वाले दुष्परिणामों से बच सकते. ಹೀಗೆ ಮಾಡೋದ್ರಿಂದ, ಹೆಲ್ಮೆಟ್ ಹಾಕ್ಕೊಳ್ಳೋದ್ರಿಂದ ಅಥವಾ ಯಾರಿಗಾದರೂ ಅಪಘಾತಗಳಾದರೆ ತಕ್ಷಣ ಆಸ್ಪತ್ರೆ ಸೇರಿಸೋದ್ರಿಂದ ನಾವು ಆಗ್ತಕ್ಕಂತಹ ದುಷ್ಪರಿಣಾಮಗಳಿಂದ ಸ್ವಲ್ಪ ಮಟ್ಟಿಗೆ ಆದರೂ ನಾವು ಏನು ಮಾಡ್ಬೋದು, ಉಳ್ಕೋಬೋದು ಅಥವಾ ರಕ್ಷಣೆಯನ್ನು ಪಡಿಬೋದು ಅಂತ. ಇದರಲ್ಲಿ ಮೂರನೇ ಮುಖ್ಯ ಪ್ರಶ್ನೆ, अन्य वचन रूप लिखिए. एक वचन इದ್ರೆ ಬಹುವಚನ ಹೇಳಬೇಕು, ಬಹುವಚನ ಇದ್ದರೆ ಏಕವಚನ ಹೇಳಬೇಕು. ನೋಡಲ್ಲಿ ಸಡಕ್ ಇದು ಏಕವಚನ ಶಬ್ದ, ಬಹುವಚನ ಸಡಕ್ಕೆ. ಅರ್ಥ ಆಯ್ತಲ್ಲ, ಸಡಕ್ ಸಡಕ್ಕೆ. ಎರಡನೇದೇಪ್ಪ ಅಂದರೆ ಸೈಕಲ್, ಸೈಕಲ್ ಎರಡನೇ ಶಬ್ದ, ಅದು ಏಕವಚನ. ಬಹುವಚನ ಸೈಕಿಲೇ, ಸೈಕಿಲೆ ಅಂತ ಹೇಳಿ ಬಹುವಚನ ಶಬ್ದವನ್ನು ಬರಿಬೇಕು. ನಂತರ ಬಚ್ಚ, ಬಚ್ಚ ಅಂದರೆ ಏಕವಚನ, ಬಹುವಚನ ಬಚ್ಚೆ. ಬಹುವಚನ ಶಬ್ದ ಏನು, ಬಚ್ಚೆ. ನೆಕ್ಸ್ಟ್ ನಾಲ್ಕನೇದು ದುರ್ಘಟನಾಯೇ. ಏನದು, ದುರ್ಘಟನಾಯೇ ಬಹುವಚನ ಶಬ್ದ, ಏಕವಚನ ಬರಬೇಕು. ದುರ್ಘಟನಾ ಏನು, ದುರ್ಘಟನಾಯೇ ದುರ್ಘಟನಾ. ಐದನೇದು ಚೌರಾಹೆ, ಚೌರಾಹೆ ಅನ್ನೋದು ಬಹುವಚನ, ಏಕವಚನಪ್ಪ ಚೌರಾಹ, ಚೌರಾಹ ಅನ್ನೋದು ಏಕವಚನ. ನೆಕ್ಸ್ಟ್ ಸಿದ್ಧಾಂತ್, ಸಿದ್ಧಾಂತ ಅನ್ನೋದು ಏಕವಚನೂ ಆಗುತ್ತೆ ಬಹುವಚನೂ ಆಗುತ್ತೆ. ಅದು ಏಕವಚನನೂ ಸಿದ್ಧಾಂತ ಅಂತ ಇರುತ್ತೆ, ಬಹುವಚನದಲ್ಲೂ ಸಿದ್ಧಾಂತ ಅಂತ ಇರುತ್ತೆ. ಇನ್ನು ನಾಲ್ಕನೇ ಮುಖ್ಯ ಪ್ರಶ್ನೆ, ಉದಾಹರಣೆಗೆ ಅನುಸಾರ ಲಿಖಿए. ನಾವು ಉದಾಹರಣೆಗೆ ತಕ್ಕಂತೆ ನಾವು ಇಲ್ಲೇನು ಉದಾಹರಣೆ ಕೊಟ್ಟಿದಾರಲ್ಲ ಅದರಂತೆ ನಾವು ಅವನ್ನ ಬರಿಬೇಕು. ಖೇಲ್, ಖೇಲ್ನ ಅದೇ ರೀತಿಯಲ್ಲಿ ಉಳಿದಂತಹ 6 ಶಬ್ದಗಳನ್ನು ಬರಿಬೇಕು. ಖೇಲ್, ಖೇಲ್ನ. ಲಗ್, ಲಗ್ನ. ಚಲ್, ಚಲ್ನ. ರುಕ್, ರುಕ್ನ. ಚುರಾ, ಚುರಾನ. ಪಹುಂಚ್, ಪಹುಂಚ್ನ. ಅರ್ಥ ಆಯ್ತಲ್ಲ, ಇನ್ನೊಂದ್ಸಲ ಕೇಳಿ. ಖೇಲ್, ಖೇಲ್ನ. ಲಗ್, ಲಗ್ನ. ಚಲ್, ಚಲನ. ರುಕ್, ರುಕ್ನ. ಚುರಾ, ಚುರಾನ. ಆರನೇದು ಪಹುಂಚ್, ಪಹುಂಚಿನ. ಈ ರೀತಿಯ ನಾವು ಬರಿಬೇಕು. ಇನ್ನು 5ನೇ ಮುಖ್ಯ ಪ್ರಶ್ನೆ ಏನಿದೆ ನೋಡಿ, ಆ ಸೂಚನೆಯನ್ನು ನಾವು ಮೊದಲು, सड़क पर चलते समय सबको अनेक नियमों का पालन करना पड़ता है. ನಾವು ರಸ್ತೆಯಲ್ಲಿ ಹೋಗುವಾಗ ನಮ್ಮೆಲ್ಲರಿಗೂ ಅನೇಕ ನಿಯಮಗಳನ್ನು ಪಾಲಿಸ್ತಕ್ಕಂಥದ್ದು ಅವಶ್ಯ ಇರುತ್ತೆ. ನಾವೆಲ್ಲ ರಸ್ತೆ ನಿಯಮಗಳನ್ನು ಪಾಲಿಸಲೇಬೇಕು. ರಸ್ತೆ ನಿಯಮಗಳನ್ನು ಪಾಲಿಸಿ ರಸ್ತೆಯಲ್ಲಿ ಹೋದರೆ ನಮ್ಗೆ ಯಾವ ತೊಂದರೆನೂ ಇರೋದಿಲ್ಲ. ಇಸಿ ತರಹಕ್ಕೆ ಕಿನಿ 5 ಐಸಿ ನಿಯಮೋं को लिखिए. ಆಗ ಹೋಗುವಾಗ
ಯಾವುದಾದ್ರೂ 5 ನಿಯಮಗಳನ್ನು ನೀವು ಯಾವ ಅನುಸರಿಸ್ತೀರಿ ಅಂತ ಹೇಳಿ ಬರೀಬೇಕು. ಜಿನೆ ಆಪ್ ಅಪ್ನೆ ಸ್ಕೂಲ್ ಮೇ ಪಾಲನ್ ಕರ್ತೆ ಹೈ. ನೀವು ಶಾಲೆಗಳಲ್ಲಿ ಏನು ಅನುಸರಿಸ್ತೀರೋ ಅಂತಹ ಒಂದು ಸೂಚನೆಗಳನ್ನು ನೀವು ನಿಯಮಗಳನ್ನು ಬರೀರಿ. ಸಮಯ ಪರ್ ಸ್ಕೂಲ್ ಪਹੁಂಚನಾ ಏನದು ಸಮಯಕ್ಕೆ ಸರಿಯಾಗಿ ಶಾಲೆಗೆ ತಲುಪುವೆನು ಅಂತಕ್ಕಂಥ ರೀತಿಯಲ್ಲಿ ನಾವು ಬರೀಬೇಕು. ಸಮಯ ಪರ್ ಕಾರ್ಯ ಪೂರಾ ಕರ್ನಾ, ನಿಗದಿತ ಸಮಯದಲ್ಲಿ ಕೆಲಸವನ್ನು ಪೂರೈಸುವೆನು ಅಂತ. ಒಂದೇದು ಸಮಯ ಪರ್ ಕಾರ್ಯ ಪೂರಾ ಕರ್ನಾ. ಎರಡನೇದು ಅಧ್ಯಾಪಕ ಕಿ ಬಾತ್ ಸುನನಾ. ಅಧ್ಯಾಪಕ ಕಿ ಬಾತ್ ಸುನನಾ. ಶಿಕ್ಷಕಿಯರ ಮತ್ತು ಶಿಕ್ಷಕರ, ಅಧ್ಯಾಪಕಿಯರ ಮತ್ತು ಅಧ್ಯಾಪಕರ ಮಾತುಗಳನ್ನು ನಾನು ಕೇಳುವೆನು, ಅವ್ರು ಹೇಳಿದ್ದನ್ನು ನಾನು ಪಾಲಿಸುವೆನು ಅಂತ. ಹಮೇಶಾ ಸಚ್ ಬೋಲ್ನಾ. ಯಾವಾಗಲೂ ಸತ್ಯವನ್ನೇ ಮಾತನಾಡುತ್ತೇನೆ, ಯಾವಾಗಲೂ ಸತ್ಯವನ್ನೇ ಮಾತನಾಡುತ್ತೇನೆ. ಸಹಪಾಠಿಯೋं के साथ मिलजुल कर रहना. ಸ್ನೇಹಿತರೊಂದಿಗೆ ಬೆರೆತಿರುವೆನು ಅಥವಾ ಬೆರೆತು ಕೆಲಸ ಕಾರ್ಯಗಳನ್ನು ಅಥವಾ ಆಟೋಟಗಳನ್ನು ಆಡುವೆನು ಅಂತ. ಸಹಪಾಠಿಗಳೊಂದಿಗೆ ನಾನು ಬೆರೆಯುವೆನು ಅಂತ. ಸಮಯ ಪರ್ ಸ್ಕೂಲ್ ಸೆ ಘರ್ ಪਹੁಂಚನಾ. ಸಮಯಕ್ಕೆ ಸರಿಯಾಗಿ ಶಾಲೆಯಿಂದ ಮನೆಗೆ ತಲುಪುವೆನು ಅಥವಾ ಸರಿಯಾದ ಸಮಯಕ್ಕೆ ಶಾಲೆಯಿಂದ ಮನೆಯನ್ನು ತಲುಪುವೆನು ಅಂತ ಅಲ್ವಾ. ಇದು 5ನೇ ಮುಖ್ಯ ಪ್ರಶ್ನೆಯ ಒಂದು ಉತ್ತರ. ಇದರಲ್ಲಿ 6ನೇ ಮುಖ್ಯ ಪ್ರಶ್ನೆ ಇದು ಅನುರೂಪ ಅಂತ ಅಲ್ವಾ. ಅನುರೂಪ 1ನೇ ಶಬ್ದಕ್ಕೆ ಉತ್ತರ 2ನೇ ಶಬ್ದ, 3ನೇ ಶಬ್ದಕ್ಕೆ ಉತ್ತರ ನಾವು 4ನೇ ಭಾಗದಲ್ಲಿ ಬರೀಬೇಕು. ಚಲ್ತಿ ಬಸ್ ಮೇ ಏನು ಬರೀಬೇಕು? ಚಲ್ತಿ ಬಸ್ ಮೇ ಚಡೋ ನಹಿ ತುಮ್, ಹತ್ತು ಬೇಡ ಅಂತ. ಸಡಕ್ ಪರ್ ಜಾಕರ್ ಖೇಲ್ನಾ ನಹಿ. ಏನು ಬರೀಬೇಕು ನೀವು? ಖೇಲ್ನಾ ನಹಿ ಅಂತ. ಈಗ 2ನೇದು ಕರೋ ಮದದ್ ಗಾಯಲ್ ಕಿ. ನೀನು ಸಹಾಯವನ್ನು ಮಾಡೋ ಯಾರು? ಗಾಯಗೊಂಡವರಿಗೆ. ಪಾಲನ್ ಕರೋ ಸಡಕ್ ಸಂಕೇತೋಂಕೋ. ಸಡಕ್ಗೆ ಸಂಕೇತೋಂಕೋ. ನೆಕ್ಸ್ಟ್ 3ನೇದು ಲಾಲ್ ರಂಗ್ ರುಕ್ನ. ಕೆಂಪು ದೀಪ ಸೂಚಿಸುತ್ತೆ ನಿಲ್ಲು ಅಂತ. ಹರಾ ರಂಗ್ ಚಲ್ನಾ. ಹರಾ ರಂಗ ಚಲ್ನಾ ಅಂತ. ನಂತರ 4ನೇ ಪ್ರಶ್ನೆ ಚಾರ್ ಪತ್ ಚತುಷ್ಪಥ ಅಂತ ಕರಿತೀವಿ ನಾವು ಅದಕ್ಕೆ. ಚಾರ್ ಪತ್ 4 ದಾರಿ ಇರೋದಕ್ಕೆ ಚತುಷ್ಪಥ ಅಂತೀವಿ. ಚಾರ್ ರಾಹ ಮುಂದೆ ಬರೀಬೇಕು ಚೌರಾಹೆ ಬರೀಬೇಕು. ಚೌರಾಹ ಅಥವಾ ಚೌರಾಹೆ ಅಂತ ಹೇಳಿ ಬರೀಬೇಕು. ಅರ್ಥ ಆಯ್ತಲ್ಲ ಅನುರೂಪತ. ಈಗ 7ನೇ ಮುಖ್ಯ ಪ್ರಶ್ನೆ. 7ನೇ ಮುಖ್ಯ ಪ್ರಶ್ನೆಯಲ್ಲಿ ಏನಿದೆ ನೋಡಿ. ಸರಿಯಾಗಿರೋಕೆ ರೈಟ್ ಮಾರ್ಕ್ ಹಾಕಬೇಕು. ಅವ್ರು ಗಲತ್ ತಪ್ಪಿರೋಕೆ ಇಂಟು ಚಿಹ್ನೆಯನ್ನು ಹಾಕಬೇಕು ಅಂತ. ಸಡಕ್ ಪರ್ ಚಲ್ತೆ ಸಮಯ ಕೇಲ್ನಾ ಹೈ. ರಸ್ತೆಯಲ್ಲಿ ಹೋಗುವಾಗ ಆಟವಾಡುವುದು ಇದು ತಪ್ಪು ಅಂತ ಇಂಟು ಚಿಹ್ನೆಯನ್ನು ಹಾಕಬೇಕು. ಸಮಜ್ದಾರ್ ಹೆಲ್ಮೆಟ್ ಪಹನ್ಕರ್ ವಾಹನ್ ಚಲಾತೆ ಹೈ. ತಿಳಿದವರು ಹೆಲ್ಮೆಟ್ಟನ್ನು ಧರಿಸಿಬಿಟ್ಟು ವಾಹನವನ್ನು ನಡೆಸುವರು. ಇದು ಸರಿ ಅಲ್ವಾ. ಹೆಲ್ಮೆಟ್ ಹಾಕ್ಕೊಂಡು ಹೋಗಬೇಕು ಅಂತ ಯಾರಿಗೆ ಗೊತ್ತಿರುತ್ತೆ? ಒಳ್ಳೆ ತಿಳುವಳಿಕೆ ಇರ್ತಕ್ಕಂಥವ್ರಿಗೆ ಅಂತ. घर पर इंतजार करने वालों को गम का सौगात देना है. ನೋಡಿ ಇದು घर पर इंतजार करने वालों को गम का सौगात देना है ಇದು ತಪ್ಪು. ನಹಿ ದೇನಾ ಹೈ ಅಂತ ಆಗಬೇಕು. ಮನೆಯಲ್ಲಿ ಕಾಯುವವರಿಗೆ ನಾವು
ದುಃಖದ ಕಾಣಿಕೆಯನ್ನು ಕೊಡಬಾರ್ದು ಅಂತ ಆಗಬೇಕು. ಹಂಗಾರೆ ಇದೇನು ತಪ್ಪು ಅಂತ. ದುರ್ಘಟನಾ ಹೋನೆ ಪರ್ ನ ಆಂಕ್ ಚುರಾನಾ ಹೈ. ಅಪಘಾತವಾದಾಗ ನಾವೇನು ಮಾಡಬೇಕು? ಕದ್ದು ಓಡಬಾರ್ದು ಅಥವಾ ನೋಡ್ದಂಗೆ ಬರಬಾರ್ದು ಅಂತ. ಇದು ಸರಿ. ಅಪಘಾತ ಆದಾಗ ಏನು ಮಾಡಬೇಕು? ಅವ್ರಿಗೆ ಸಹಾಯವನ್ನು ಮಾಡಬೇಕು, ಆಸ್ಪತ್ರೆಗೆ ತಲುಪಿಸ್ಬೇಕು ಅಂತ. ಗಾಯಲ್ ಕಿ ಮದದ್ ನಹಿ ಕರ್ನಿ ಚಾಹಿಯೇ. ಗಾಯಗೊಂಡವ್ರಿಗೆ ನಾವು ಸಹಾಯವನ್ನು ಮಾಡಬಾರ್ದು, ತಪ್ಪು. ಅವ್ರಿಗೆ ಸಹಾಯವನ್ನು ಮಾಡಬೇಕು. ಅದಕ್ಕೆ ಏನು ಹಾಕಬೇಕು? ಇಂಟು ಚಿಹ್ನೆ ಹಾಕಬೇಕು. ನೆಕ್ಸ್ಟ್, ಹಮೇ ಚಲ್ತಿ ಬಸ್ ಮೇ ಚಡ್ನಾ ನಹಿ ಚಾಹಿಯೇ. ನಾವು ಚಲಿಸ್ತಕ್ಕಂತಹ ಬಸ್ನಲ್ಲಿ ಹತ್ತಬಾರ್ದು. ಸರಿ. ನೋಡಿಲ್ಲ 6ರಲ್ಲಿ ಉತ್ತರಗಳನ್ನು ಕರೆಕ್ಟಾಗಿ ನಾವು ತಿಳ್ಕೊಂಡ್ವಲ್ಲ. ಇನ್ನೂ ಒಂದು ಸರಿ ಇಲ್ಲಿ ಇಂಟು ಚಿಹ್ನೆ ಮತ್ತು ರೈಟ್ ಮಾರ್ಕ್ ಅಥವಾ ಸರಿಯಾದಂಥ ಚಿಹ್ನೆ ನೋಡ್ಬೋದು. ಸಡಕ್ ಪರ್ ಚಲ್ತೆ ಸಮಯ ಕೇಲ್ನಾ ಹೈ ಅಂದರೆ ತಪ್ಪು. ಸಮಜ್ದಾರ್ ಹೆಲ್ಮೆಟ್ ಪಹನ್ಕರ್ ವಾಹನ ಚಲಾತೆ ಹೈ, ಇದು ಸರಿ. घर पर इंतजार करने वालों को गम का सौगात देना है, ಇದು ತಪ್ಪು. दुर्घटना होने पर न आंख चुराना है, सही. घायल की मदद नहीं करनी चाहिए, ತಪ್ಪು. हमें चलती बस में चढ़ना नहीं चाहिए, ಸರಿ. ಈ ರೀತಿಯಾಗಿ ನೀವು ಕರೆಕ್ಟಾಗಿ ಉತ್ತರವನ್ನು ತಿಳ್ಕೊಂಡಿರಬೇಕು. 8ನೇ ಪ್ರಶ್ನೆ, ಉತ್ತರ ಲಿಖರ್ ಉಚಿತ ರಂಗ ಬರೆಯೇ. ಇದಕ್ಕೆ ಉತ್ತರ ಬರೆದು ಅದಕ್ಕೆ ಸರಿಯಾದಂತಹ ಬಣ್ಣವನ್ನು ಹಾಕಿ ಅಂತ. ಲಾಲ್ ಬತ್ತಿ ಜಲ್ನೆ ಪರ್ ಕ್ಯಾ ಕರ್ನಾ ಚಾಹಿಯೇ. ಕೆಂಪು ದೀಪ ಉರಿದಾಗ ನಾವೇನು ಮಾಡಬೇಕು? ಲಾಲ್ ಬತ್ತಿ ಜಲ್ನೆ ಪರ್ ರುಕನಾ ಚಾಹಿಯೇ. ನೀವು ಅಲ್ಲಿಗೆ ಕೆಂಪು ಬಣ್ಣವನ್ನು ತೋರಿಸ್ಬೋದು ಅಂತ. ಪೀಲಿ ಬತ್ತಿ ಕ್ಯಾ ಬತಾತಿ ಹೈ. ಹಳದಿ ಬಣ್ಣ ಅಥವಾ ಹಳದಿ ದೀಪ ಏನನ್ನು ಹೇಳುತ್ತೆ ಅಂತ. पीली बत्ती जीब्रा क्रॉसिंग पर चलते समय सचेत करती है. ನೀವು ಹಳದಿ ದೀಪ ಬಂದಾಗ ಜೀಬ್ರಾ ಕ್ರಾಸಿಂಗ್ ಮೇಲೆ ನಡಿಲಿಕ್ಕೆ ಸಿದ್ಧರಾಗಿರಿ ಅನ್ನೋದನ್ನು ಸೂಚನೆ ಮಾಡುತ್ತೆ. 3ನೇದು, ಹರಿ ಬತ್ತಿ ದೇಖ್ನೆ ಪರ್ ಕ್ಯಾ ಕರ್ನಾ ಚಾಹಿಯೇ. ಹಸಿರು ದೀಪವನ್ನು ನೋಡಿದಾಗ ನೀವೇನು ಮಾಡಬೇಕು? ಹರಿ ಬತ್ತಿ ದೇಖ್ನೆ ಪರ್ ಚಲ್ನಾ ಚಾಹಿಯೇ. ಹಸಿರು ದೀಪವನ್ನು ನೋಡಿದಾಗ ನೀವು ಹೊರಡ್ಬೋದು ಅಥವಾ ಮುಂದಕ್ಕೆ ಚಲಿಸಬಹುದು ಅಂತ. ನೆಕ್ಸ್ಟ್ 4ನೇ ಪ್ರಶ್ನೆ, ಸಡಕ್ ಕಾ ರಂಗ್ ಕೌನ್ ಸಾ ಹೋತಾ ಹೈ. ರಸ್ತೆಯ ಬಣ್ಣ ಯಾವುದಾಗಿರುತ್ತೆ? ಯಾವ ಬಣ್ಣದ ರಸ್ತೆ ಇರುತ್ತೆ? ಸಡಕ್ ಕಾ ರಂಗ್ ಕಾಲಾ ಹೋತಾ ಹೈ. ರಸ್ತೆಯ ಬಣ್ಣ ಕಪ್ಪಾಗಿರುತ್ತೆ ಅಂತ. ಈ ಪದ್ಯದ ಸಾರಾಂಶವನ್ನು ನಾವು ಇಲ್ಲಿ ತಿಳಿಬೋದು. ಪ್ರಶ್ನೋತ್ತರ ತಿಳ್ಕೊಂಡ್ವಿ, ಪದ್ಯ ತಿಳ್ಕೊಂಡ್ವಿ, ಪದ್ಯದಲ್ಲಿ ಕವಿ ಪರಿಚಯ ತಿಳ್ಕೊಂಡ್ವಿ. ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳು, 2-3 ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳು, ಆನಂತರ ಏಕವಚನ ಬಹುವಚನ, ಆನಂತರ ಮತ್ತು ಅದರಲ್ಲಿ ಈ ಅನುರೂಪತ, ಆನಂತರ ಸರಿ ತಪ್ಪು, ಹೀಗೆ ಹಲವಾರು ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಅಥವಾ ನಿಮಗೆ ಆ್ಯಕ್ಟಿವಿಟೀಸ್ಗೆ ಬಣ್ಣ ಹಾಕ್ತಕ್ಕಂಥ ಅಥವಾ ಅದನ್ನು ಬಣ್ಣದ ರೂಪದಲ್ಲಿ ತಿಳಿಸಿ ಕೊಡ್ತಕ್ಕಂತಹ ಒಂದು ಪ್ರಶ್ನೆಗಳು ನೋಡಿದ್ವಿ. ಈಗ ಆ ಪದ್ಯದ ಸಾರಾಂಶ ಯಾವುದು? ಅನುಶಾಸನ್ ಹಿ ಶಾಸನ್ ಪದ್ಯದ ಒಂದು ಭಾವಾರ್ಥವನ್ನು ಅಥವಾ ಕವಿತೆಯ ಸಾರಾಂಶವನ್ನು ನಾವಿಲ್ಲಿ ನೋಡೋಣ. ಚಲ್ತಿ ಬಸ್ ಮೇ ನ ಕಭಿ ಚಡ್ನಾ ಚಾಹಿಯೇ. ಚಲಿಸ್ತಕ್ಕಂಥ ಬಸ್ನಲ್ಲಿ ಎಂದೂ ಸಹ ನೀನು ಹತ್ತಬೇಡ. ಅವ್ರು ನ ಉತ್ತರ್ನಾ ಚಾಹಿಯೇ. ಚಲಿಸ್ತಕ್ಕಂಥ ಬಸ್ನಿಂದ ಇಳಿಬೇಡ, ಬಸ್ನಲ್ಲಿ ಹತ್ತಬೇಡ ಮತ್ತು ಬಸ್ನಿಂದ ಎಂದೂ ಸಹ ನೀನು ಇಳಿಬೇಡ. सड़कों पर खेलकर अपने आप को मुसीबत में नहीं डालना चाहिए. ರಸ್ತೆಯಲ್ಲಿ ಆಟ ಆಡ್ತಾ ನೀನು ಜನಗಳಿಗೆ ತೊಂದರೆಯನ್ನು ಕೊಡಬೇಡ.
ಕಷ್ಟವನ್ನು ತಂದಿಡಬೇಡ, ಕೆಟ್ಟ ಸಮಯವನ್ನು ಅವ್ರಿಗೆ ತೋರಿಸ್ಬೇಡ ಅಂತ. ಬಚ್ಚೋ ತುಮ್ ಸಡಕ್ ಪರ್ ಪೈದಲ್ ಚಲೋ ಯಾ ಸೈಕಲ್ ಚಲಾವೋ. ಮಕ್ಕಳೇ, ನೀವು ರಸ್ತೆಯಲ್ಲಿ ಕಾಲ್ನಡಿಗೆಯಿಂದನಾದರೂ ಹೋಗಿ ಅಥವಾ ಸೈಕಲ್ನಲ್ಲಿ ಹೋಗಿ, ಸೈಕಲ್ ಹತ್ತಾದರೂ ಹೋಗಿ ಅಥವಾ ನಡಿತಾನೇ ಹೋಗಿ. ಅಂದಾ ದುಂದಾ ಹೋಗ್ಕರ್ ಮತ್ ಚಲ್ನ. ಅಡ್ಡಾದಿಡ್ಡಿ ಆ ಕಡೆ ಈ ಕಡೆ, ಒಂದ್ಸರಿ ಎಡಕ್ಕೆ ಒಂದ್ಸರಿ ಬಲಕ್ಕೆ, ಮತ್ತೆ ತಿರುಗೋದು, ಈ ರೀತಿ ಮಾಡಬಾರ್ದು. ಈಗ ರಸ್ತೆಯಲ್ಲಿ ಹೋಗಬೇಕು, ರಸ್ತೆ ಎಡಭಾಗದಲ್ಲಿ ನಾವು ನೇರವಾಗಿ ಹೋಗಬೇಕು, ಒಬ್ಬರಾದ ನಂತರ ಒಬ್ಬರು ಹೋಗಬೇಕು, ಯಾರನ್ನೂ ಆ ಕಡೆ ಈ ಕಡೆ ಹೋಗಲಿಕ್ಕೆ ಬಿಡಬಾರ್ದು. ಇದು ರಸ್ತೆಯ ನಿಯಮ ಆಗಿದೆ ಅಂತ. ಹಮೇಶಾ ಹೆಲ್ಮೆಟ್ ಪಹನ್ಕರ್ ಹಿ ಗಾಡಿ ಚಲಾನಾ ಚಾಹಿಯೇ. ನಾವು ಯಾವಾಗಲೂ ಹೆಲ್ಮೆಟ್ ಹಾಕ್ಕೊಂಡೇ ವಾಹನಗಳನ್ನು ಚಲಿಸಬೇಕು. ಹೆಲ್ಮೆಟ್ ಇಲ್ದಂಗೆ ನಾವು ಗಾಡಿ ಹತ್ತಬಾರ್ದು. ಅದೇನಾಗುತ್ತೆ, ರಸ್ತೆಯ ನಿಯಮಗಳಿಗೆ ವಿರುದ್ಧ ಆಗುತ್ತೆ. ಏನಾದರೂ ದುರ್ಘಟನೆಗಳು ಸಂಭವಿಸಿದರೆ ನಮಗೆ ಭಾಳಷ್ಟು ಪೆಟ್ಟಾಗುತ್ತೆ, ನಂತರ ಜೀವನ ಅಥವಾ ಮಾರಣಾಂತಿಕ ಏಟುಗಳು ನಮಗೆ ಬೀಳಬಹುದು ಅಂತ. ಬಿನಾ ಹೆಲ್ಮೆಟ್ ಅಗರ್ ಗಾಡಿ ಚಲಾವೋ ತೋ ಕೋಯಿ ಭಿ ದುರ್ಘಟನಾ ಹೋ ಸಕ್ತಿ ಹೈ. ನಾವು ಹೆಲ್ಮೆಟ್ ಇಲ್ಲದ ಹಾಗೆ ಗಾಡಿಯನ್ನು ಓಡಿಸಿದಾಗ ಯಾವುದಾದ್ರೂ ದುರ್ಘಟನೆಗಳು ನಮಗೆ ಸಂಭವಿಸ್ಬೋದು ಅಲ್ವಾ. ಹಾಗಾಗಿ ನಾವೇನು ಬೇಕು, ದುರ್ಘಟನೆ ಸಂಭವಿಸೋದು ಬೇಡ, ಆದರೆ ಅದರ ಮುಂಜಾಗ್ರತೆಗೆ ಏನು ಮಾಡಬೇಕು, ನಾವು ಹೆಲ್ಮೆಟನ್ನು ಧರಿಸಿರಬೇಕು. ನಮ್ಮ ಸುರಕ್ಷತೆಯನ್ನು ನಾವು ಹೊಂದಬೇಕು. ನಾವು ಅದನ್ನು ತಿಳ್ಕೊಂಡು ಹೆಲ್ಮೆಟನ್ನು ಧರಿಸ್ಬೇಕು. ಸಮಜ್ದಾರಿ ಸೇ ಕಾಮ್ ಕರೋ. ನೀನು ತಿಳುವಳಿಕೆಯಿಂದ ಕೆಲಸಗಳನ್ನು ಮಾಡು. ತಿಳಿದು ಕೆಲಸ ಮಾಡಬೇಕು, ತಿಳಿಯದ ಹಾಗೆ ಮಾಡಬಾರ್ದು. ಎಲ್ಲವನ್ನೂ ಮೊದಲು ಗಮನಿಸಿ ತಿಳ್ಕೊಂಡು ಅದು ಹೇಗಾಗುತ್ತೆ ಅಂತ ಹೇಳಿದ್ದು ಮಾಡ್ಕೊಂಡು ನಾವು ಮಾಡಬೇಕು ಅಂತ. ಅವ್ರು ಅಪ್ನೆ ಆಪ್ಕೋ ಸುರಕ್ಷಿತ ರಖೋ. ನೀನು ತಿಳುವಳಿಕೆಯಿಂದ ನೀನು ಕೆಲಸ ಮಾಡು, ನಿನ್ನನ್ನು ನೀನು ರಕ್ಷಣೆ ಮಾಡ್ಕೋ, ನಿನ್ನನ್ನು ನೀನೇ ರಕ್ಷಣೆ ಮಾಡ್ಕೋ. ನೀನು ನಿನ್ನ ರಕ್ಷಣೆಯನ್ನು ಮರೆತು ಬಿಟ್ಟು ನೀನು ಹೋಗಬೇಡ. ಹಮೇಶಾ ಇಸ್ ಬಾತ್ ಕಾ ಖಯಾಲ್ ರಹೇ ಕಿ ಘರ್ ಮೇ ಆಪ್ಕಿ ಕೋಯಿ ರಾಹ ದೇಖಾ ರಹಾ. ನೀನು ಯಾವಾಗಲೂ ಈ ಮಾತನ್ನು ನೆನ್ನಿಟ್ಕೋಬೇಕು. ಮನೆಯಲ್ಲಿ ನಿನ್ನನ್ನು ನಿರೀಕ್ಷಣೆ ಮಾಡ್ತಕ್ಕಂಥವ್ರು, ನಿನ್ನ ದಾರಿಯನ್ನು ನೋಡ್ತಕ್ಕಂಥವ್ರು ಯಾವಾಗಲೂ ಇದ್ದೇ ಇರ್ತಾರೆ ಅಂತಕ್ಕಂತಹ ಒಂದು ವಿಚಾರ ನಿನಗೆ ಗೊತ್ತಿರಬೇಕು. ಬಿಡು, ನಂದೇನಾಗುತ್ತೆ, ನನಗೆ ಯಾರಿದ್ದಾರೆ ಅಂತಕ್ಕಂತಹ ಬೇಜವಾಬ್ದಾರಿ ಮಾತುಗಳನ್ನು ನಾವು ಆಡಬಾರ್ದು. ಉನ್ಕೋ ದುಃಖ ಕಾ ತೋಹಫ ಮತ್ ದೀಜಿಯೇ. ಮನೆಯಲ್ಲಿ ನಿನ್ನನ್ನೇನು ಕಾಯ್ತಾರೆ ಅಥವಾ ನೀನೇನು ಅವರನ್ನು ಅವರ ಜೀವನವನ್ನು ನಡೆಸಬೇಕಾಗಿತ್ತು ಅಥವಾ ಅವರನ್ನು ಒಳ್ಳೆ ದಾರಿಯಲ್ಲಿ ಅಥವಾ ಅವ್ರ ಜೀವನಕ್ಕೆ ಸಹಾಯ ಆಗಬೇಕಾಗಿತ್ತು ಅಂಥವ್ರಿಗೆ ದುಃಖದ ಕಾಣಿಕೆಯನ್ನು ಕೊಡಬೇಡ. ನೀನು ಚೆನ್ನಾಗಿದ್ಕೊಂಡು ಅವ್ರಿಗೂ ಸಹ ಚೆನ್ನಾಗಿರಲಿಕ್ಕೆ, ಅವ್ರ ಜೀವನ ಸುಗಮವಾಗಿ ನಡೀಲಿಕ್ಕೆ ನೀನು ಪ್ರಯತ್ನವನ್ನು ಮಾಡಬೇಕು. ಆವಾಗ ನಿನ್ನ ಜೀವನ ಏನಾಗುತ್ತೆ, ನಿನ್ನ ಜೀವನ ಚೆನ್ನಾಗಿರುತ್ತೆ, ನೀನು ನಂಬ್ಕೊಂಡವರು ಸಹ ಸಂತೋಷವಾಗಿ ಇರ್ತಾರೆ. ನೀನು ಅವ್ರಿಗೆ ದುಃಖ ಕೊಟ್ಟರೆ ನೀನು ಇಲ್ದಂಗೆ ಆಗ್ತೀಯ ಅಥವಾ ನೀನು ತೊಂದರೆ ಸಿಗಾಕೋತೀಯ, ನಿನ್ನ ನಂಬಿದವರು ಸಹ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಅಂತಕ್ಕಂಥದ್ದು ಈ ಪದ್ಯದ ಸಾರಾಂಶ. ಇನ್ನು ಮುಂದೆ ನೋಡಿ, ಸಡಕ್ ಪರ್ ಜಾತೆ ಸಮಯ ಆಪ್ಕೆ ಸಾಮನೆ ಅಗರ್ ಕೋಯಿ ದುರ್ಘಟನಾ ಹೋ ಜಾಯ್ ತೋ ಅಪ್ನಿ ಜಿಮ್ಮೆದಾರಿ ಸೆ ಮುಹ ಮತ್ ಫೇರ್ನಾ. ನೀ ರಸ್ತೆಯಲ್ಲಿ ಹೋಗ್ತಾ ಇರ್ತೀಯ, ಹೋಗುವ ನಿನ್ನ ಎದುರಿಗೆ ಏನಾದರೂ ದುರ್ಘಟನೆಗಳು ಸಂಭವಿಸಿದರೆ ನೀನು ನಿನ್ನ ಜವಾಬ್ದಾರಿಯನ್ನು ಮರೆತು ಆ ಕಡೆ ಹೋಗಬಾರ್ದು. ರಸ್ತೆಯಲ್ಲಿ ನನಗೆ ಏನಾದರೂ ದುರ್ಘಟನೆ ಸಂಭವಿಸಿದಾಗ ಬೇರೆ ಯಾರಾದರೂ ಸಹಾಯ ಮಾಡೇ ಮಾಡ್ತಾರೆ. ಅದನ್ನು ತಿಳ್ಕೊಂಡು ಬೇರೆಯವರಿಗೆ ಆಪತ್ತು ಬಂದಾಗ, ತೊಂದರೆಯಾದಾಗ ಅದನ್ನು ನಾವು ನಿಭಾಯಿಸಬೇಕು. ಅವ್ರಿಗೆ ತೊಂದರೆ ಆಗದಂಗೆ ನೋಡ್ಕೋಬೇಕು, ಆಸ್ಪತ್ರೆಗೆ ತಲುಪಿಸ್ಬೇಕು ಅಥವಾ ಕಷ್ಟ ಇದ್ದರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ. ಗಾಯಲ್ ಕಿ ಮದದ್ ಕರ್ನಾ. ಗಾಯಗೊಂಡವ್ರಿಗೆ ಸಹಾಯವನ್ನು ಮಾಡಬೇಕು. ಉಸೆ ಅಸ್ಪತಾಲ್ ಮೇ ದಾಖಿಲ್ ಕರಾನಾ. ಅವ್ರಿಗೆ ತೊಂದರೆ ಇದೆ ಸಹಾಯ ಮಾಡಬೇಕು, ಅಥವಾ ಚಿಕಿತ್ಸೆ ಅಗತ್ಯತೆ ಇದೆ ಅಂತ ತಿಳ್ಕೊಂಡ್ರೆ ಆಸ್ಪತ್ರೆಗೆ ಅವರನ್ನು ಸೇರಿಸಬೇಕು. ಆಪ್ಕಾ ಖರ್ಚು ಬಂತಾ ಹೈ. ಅವ್ರಿಗೆ
ಹಣದ ಅವಶ್ಯಕತೆ ಇದ್ದರೆ ಅದನ್ನೂ ಸಹ ನಾನು ಮಾಡಬೇಕು ಅಂತ. ಜೀವನ ಅನ್ಮೋಲ ಹೈ, ಜೀವನ ಅನ್ನೋದು ಬಹಳ ವಿಶೇಷವಾದದ್ದು, ಬೆಲೆಯುಳ್ಳದ್ದು, ಮತ್ತು ಸಿಗದಂತಹ ವಸ್ತು, ಬೆಲೆ ಕಟ್ಟಲಾಗದ ವಸ್ತು ಜೀವನ. ಉಸೆ ಬಚಾನಾ ಚಾಹಿಯೇ, ಆ ಜೀವನ ನಾವು ಉಳಿಸಬೇಕು. ಬಚಾನ ಅಂದರೆ ಉಳಿಸು. ಸಡಕ್ ಪಾರ್ ಕರ್ತೆ ಸಮಯ, ರಸ್ತೆಯನ್ನು ದಾಟುವಾಗ, ಚೌರಾಹೋಂ ಪರ್ ದಿಯೇ ಗಯೇ, ರಸ್ತೆ ದಾಟುವಾಗ ಮತ್ತು ಆ ವೃತ್ತಗಳಲ್ಲಿ ಹಾಕಿದಂತಹ ಯಾತಾಯಾತ್ ಕೆ ಸಂಕೇತೋಂ ಕೋ ಧ್ಯಾನ್ ಸೆ ದೇಖ್ಕರ್ ಉನ್ಕಾ ಪಾಲನ್ ಕರೆ. ರಸ್ತೆಯ ನಿಯಮಗಳನ್ನು ಸೂಚನೆಗಳನ್ನು ಗಮನದಿಂದ ನಾವು ನೋಡಿಕೊಂಡು ಅವನು ಪಾಲಿಸಬೇಕು. ಅದು ನಿಜವಾದಂತಹ ನಾಗರಿಕರ ಕರ್ತವ್ಯವಾಗಿದೆ. ಜೋ ಇನ್ಕಾ ಪಾಲನ್ ಕರ್ತೆ ಹೈ ವೋ ಹಿ ಸಡಕ್ ದುರ್ಘಟನಾ ಸೆ ಬಚ್ತೆ ಹೈ. ಯಾರು ರಸ್ತೆ ನಿಯಮಗಳನ್ನು ಪಾಲಿಸ್ತಾರೋ ಅವರು ಅಪಘಾತಗಳಿಂದ ರಕ್ಷಣೆಯನ್ನು ಪಡಿತಾರೆ. ಅವ್ರಿಗೆಂದು ಆ ಅಪಘಾತದಿಂದ ತೊಂದರೆ ಆಗೋದಿಲ್ಲ. ಅದಕ್ಕೆ ನಾವು ಮಾಡಬೇಕು, ರಸ್ತೆ ನಿಯಮವನ್ನು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾವು ನಮ್ಮ ರಕ್ಷಣೆ ಮಾಡ್ಕೋಬೇಕು, ಬೇರೆಯವ್ರಿಗೂ ತೊಂದರೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ತಿಳಿಬೇಕು. ಇನ್ನು ಕನ್ನಡದಲ್ಲೂ ಸ್ವಲ್ಪ ಸಾರಾಂಶವನ್ನು ನಾವು ನೋಡಬೇಕು. ಯಾಕೆ ಹಿಂದಿಯಲ್ಲಿ ಕೆಲವರಿಗೆ ಅರ್ಥ ಆಗದೇ ಇದ್ದರೂ ಸಹ ಈ ಕನ್ನಡದಲ್ಲಿ ನೋಡಿದ ನಿಮಗೆ ಅದನ್ನು ಓದಿದಾಗ ಅರ್ಥ ಆಗುತ್ತೆ. ಈ ಪದ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಸಂಚಾರ ನಿಯಮ ಪಾಲನೆ ಬಗ್ಗೆ ತಿಳಿಸಲಾಗಿದೆ. ಈ ಪದ್ಯದಲ್ಲಿ ಮಕ್ಕಳಿಗೆ ಸಂಚಾರದ ನಿಯಮಗಳನ್ನು ಅನುಸರಿಸ್ತಕ್ಕಂಥದ್ದನ್ನು ತಿಳಿಸಲಾಗಿದೆ. ಯಾಕೆ ಇದು ಬಹಳ ಅವಶ್ಯಕ. ಇದು ವೈಜ್ಞಾನಿಕ ಯುಗ, ಎಲ್ಲರಿಗೂ ವೇಳೆ ಅಂತಕ್ಕಂಥದ್ದು ಅವಶ್ಯ ಇರುತ್ತೆ. ಎಲ್ಲರೂ ವೇಳೆಗೆ ಸರಿಯಾಗಿ ತಮ್ಮ ಕೆಲಸ ಕಾರ್ಯಕ್ಕೆ ಹೋಗಬೇಕಾಗತ್ತೆ. ಅದಕ್ಕೆ ವಾಹನಗಳಲ್ಲಿ ಹೋಗುವುದು ಅಥವಾ ವಾಹನಗಳನ್ನು ನಡೆಸುವುದು ಅತಿ ಅವಶ್ಯ. ಹಾಗಾಗಿ ವಿದ್ಯಾರ್ಥಿಗಳಾಗಿದ್ದಾಗಲೇ ಅವನ್ನೆಲ್ಲ ನಾವು ತಿಳ್ಕೊಂಡ್ರೆ ನಾವು ಆ ವಿದ್ಯಾರ್ಥಿಗಳು ಬೇರೆಯವ್ರಿಗೂ ತಿಳಿಸ್ಬೋದು, ತಾವು ಸಹ ಮುಂದೆ ತೊಂದರೆ ಆಗದಂಗೆ ಬದುಕ್ಬೋದು ಅಂತ. ಹಸಿರು ಮುನ್ನಡೆ, ಹಸಿರು ಬಣ್ಣ ಸೂಚಿಸುತ್ತೆ ಮುಂದೆ ಹೋಗೋನ್ನು ಸೂಚಿಸುತ್ತೆ. ಕೆಂಪು ನಿಲ್ಲು, ಕೆಂಪು ಬಣ್ಣ ನಿಂತ್ಕೋ, ಅಲ್ಲಿ ಅಪಾಯ ಇದೆ ಅಥವಾ ಬೇರೆ ವಾಹನಗಳು ಬರ್ತವೆ ನಿಲ್ಲು ಅಂತ. ಹಳದಿ ತಯಾರಾಗು, ಹಳದಿ ಬಣ್ಣ ಏನತ್ತೆ ನೀ ಸಿದ್ಧನಾಗು, ಹೊರಡಲಿಕ್ಕೆ ಸಿದ್ಧನಾಗು ಅಂತಕ್ಕಂಥದ್ದನ್ನು ಸೂಚನೆ ಮಾಡುತ್ತೆ. ಜೀಬ್ರಾ ಗೆರೆ ಮೇಲೆ ರಸ್ತೆ ದಾಟು, ರಸ್ತೆಯಲ್ಲಿ ಅಡ್ಡದಾಗಿ ಗೆರೆ ಹಾಕಿರ್ತಾರೆ. ಹಿಂಗೆ ಜೀಬ್ರಾ ಪ್ರಾಣಿಗೆ ಮೈ ಮೇಲೆ ಬಿಳಿ ಪಟ್ಟಿಗಳಿರ್ತಾವೋ ಆ ರೀತಿ ಪಟ್ಟಿಗಳನ್ನು ಹಾಕಿರ್ತಾರೆ. ಆ ಪಟ್ಟಿಯ ಮೇಲೆ ನೀ ರಸ್ತೆಯಲ್ಲಿ ನಡೆ ಎಂಬ ಸಂದೇಶವನ್ನು ನೀಡಿದ್ದಾರೆ. ಆ ರೀತಿ ರಸ್ತೆಯಲ್ಲಿ ಸೂಚನೆಗಳನ್ನು ಹಾಕಿರ್ತಾರೆ. ಚಲಿಸುವ ಬಸ್ಸನ್ನು ಹತ್ತಬೇಡ, ಓಡ್ತಾ ಇರ್ತಕ್ಕಂಥ ಬಸ್ಸನ್ನು ನೀನು ಹತ್ತಬೇಡ. ಧುಮುಕಬೇಡ, ಓಡ್ತಕ್ಕಂಥ ಬಸ್ನಿಂದ ನೀನು ಹಾರಬೇಡ. ಅಯ್ಯೋ ನಾನು ಇಳಿಬೇಕಾಗಿತ್ತು, ಬಸ್ ಹೊರಟು ಬಿಡ್ತು ಅಂತೇಳಿ ಅವಸರದಿಂದ ಅಲ್ಲಿಂದ ಹಾರಬೇಡ. ರಸ್ತೆಯಲ್ಲಿ ಆಟವಾಡಬೇಡಿ, ರಸ್ತೆ ನಿಂತ್ಕೊಂಡು ನಾವು ಆಟ ಆಡಬಾರ್ದು. ಸೈಕಲ್ ಆಗಲಿ ನಡಿಗೆಯಾಗಲಿ ಆತುರ ಜಾಗರೂಕತೆ ಬೇಡ. ನೀವು ನಡ್ಕೊಂಡೇ ಹೋಗ್ರಿ, ಸೈಕಲ್ನಲ್ಲೇ ಹೋಗ್ರಿ, ಬೈಕ್ನಲ್ಲೇ ಹೋಗ್ರಿ. ಆತುರನೂ ಬೇಡ, ಅಜಾಗೃತನೂ ಬೇಡ. ಅಂದರೆ ಆತುರ ಅಂದರೆ ಅವಸರ ಬೇಡ, ಅಜಾಗೃತ ಅಂದರೆ ಎಚ್ಚರ ತಪ್ಪಬೇಡ ಅಂತ. ನಂತರ ಮುಂದೆ ನೋಡಿ ಮತ್ತೆ ಹಾಗೇನೆ, ತಲೆಗೆ ಶಿರಸ್ತ್ರಾಣವಿರಲಿ. ಶಿರಸ್ತ್ರಾಣ ಅಂತಂದರೆ ಹೆಲ್ಮೆಟ್. ತಲೆ ನಿಮ್ಮದೇ ನೆನಪಿರಲಿ, ನಿಮ್ಮ ದೇಹದ ಮೇಲೆ ಇರ್ತಕ್ಕಂಥ ತಲೆ ನಿಮ್ಮದೇ. ಮನೆಯವರು ಕಾಯುತ್ತಿರುವವರು ಮನೆಯಲ್ಲಿ ನಿಮಗಾಗಿ ಕಾಯ್ತಾ ಇರ್ತಾರೆ. ನೀಡದಿರು ಅವರಿಗೆ ಆತಂಕ, ನಿನ್ನನ್ನು ಕಾಯ್ತಕ್ಕಂಥವ್ರಿಗೆ ನೀನು ಆತಂಕವನ್ನು ಕೊಡಬೇಡ. ರಸ್ತೆ ಅಪಘಾತವಾದರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ. ನೀನು ರಸ್ತೆಯಲ್ಲಿ ಹೋಗುವಾಗ ಏನಾದರೂ ಅಪಾಯ ಸಂಭವಿಸ್ತು ಯಾರಿಗಾದರೂ ಅಂದರೆ ಅವ್ರನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸು. ಸಹಾಯ ಮಾಡು, ಮತ್ತು ಅವ್ರಿಗೇನು ಸಹಾಯ ಬೇಕಾಗಿತ್ತು ಸಹಾಯ ಮಾಡು. ಜೀವನ ಅತ್ಯಮೂಲ್ಯ, ಜೀವನ ಬೆಲೆ ಕಟ್ಟಲಾಗದಂತಹ ವಸ್ತು. ಯಾರೂ ಅನಾಥರಾಗದಿರಲಿ, ಯಾರೂ ಅನಾಥರಾಗಬಾರ್ದು. ಎಲ್ಲೆಲ್ಲೂ ಎಚ್ಚರಿಕೆ ಸಂದೇಶವಿದೆ. ಎಲ್ಲೆಲ್ಲಿ ಎಚ್ಚರಿಕೆ ಸಂದೇಶ ಇತ್ತೋ ಅದನ್ನು ಪಾಲಿಸು, ಅದನ್ನು ನಾವು ಪಾಲಿಸಬೇಕು. ಆ ಸಂದೇಶವನ್ನು ಪಾಲಿಸುವವರು ಎಲ್ಲರಿಗೂ ಪ್ರಿಯ. ಆ ರಸ್ತೆ ನಿಯಮಗಳನ್ನು ಯಾರು ಪಾಲಿಸ್ತಾರೋ ಅವರೆಲ್ಲರಿಗೂ ಸಹ ಒಳ್ಳೆಯವರು. ಬದುಕು
ಬದುಕಲು ಬಿಡಿ, ನೀನು ಬದುಕು, ಬೇರೆಯವ್ರಿಗೂ ಬದುಕಲಿಕ್ಕೆ ಬಿಡಿ. ಇದು ಶಿಸ್ತಿನ ಸಂದೇಶ. ಇಂಥ ಸಂದೇಶವನ್ನು ನಾವೇನು ಮಾಡಬೇಕು, ಅನುಸರಿಸಬೇಕು ಅಂತ. ನೋಡಿ, ಈಗ ಹಿಂದಿಯಲ್ಲಿ ನೋಡಿದ್ವಿ, ಕನ್ನಡದಲ್ಲಿ ನೋಡಿದ್ವಿ, ಈ ಇಂಗ್ಲೀಷ್ನಲ್ಲೂ ಸಹ ನಾವು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸೋಣ. ಈ ಪದ್ಯದ ಸಮರಿಯನ್ನು: ರೆಡ್, ಗ್ರೀನ್, ಯೆಲ್ಲೋ ಲೈಟ್ ಆರ್ ಟ್ರಾಫಿಕ್ ಸಿಗ್ನಲ್ಸ್. ಕೆಂಪು, ಹಸಿರು ಮತ್ತು ಹಳದಿ ಇವು ರಸ್ತೆಯ ಸೂಚನೆಗಳು. ಈ ಲೈಟ್ಗಳು ರಸ್ತೆಯ ಸೂಚನೆಗಳು. ಮೂವ್ ವೆನ್ ದೇರ್ ಈಸ್ ಗ್ರೀನ್. ಹಸಿರು ಬಣ್ಣ ಹತ್ತಾಗ ನೀನು ಚಲಿಸು. ಸ್ಟಾಪ್ ವೆನ್ ಇಟ್ ಈಸ್ ರೆಡ್. ಕೆಂಪು ದೀಪ ಹತ್ತಾಗ ನಿಂತ್ಕೋ. ಬಿ ಕಾಷನ್ಸ್ ವೆನ್ ಇಟ್ ಈಸ್ ಯೆಲ್ಲೋ. ಹಸಿರು ಬಣ್ಣ ಬಂದಾಗ ನೀನು ಹೋಗಲಿಕ್ಕೆ ಸಿದ್ಧನಾಗು ಅಂತ. ಕ್ರಾಸ್ ದ ರೋಡ್ ವೇರ್ ದೇರ್ ಈಸ್ ಎ ಜೀಬ್ರಾ ಕ್ರಾಸಿಂಗ್. ರಸ್ತೆ ದಾಟುವಾಗ ಆ ಜೀಬ್ರಾ ಕ್ರಾಸಿಂಗನ್ನು ನೀನು ಬಳಸು. ಥ್ರೂ ದ ಪೊಯಮ್. ಈ ಪದ್ಯದ ಮೂಲಕ ಈ ಸೂಚನೆಗಳನ್ನು ಕವಿ ಕೊಡ್ತಾ ಇದ್ದಾರೆ. ಚಿಲ್ಡ್ರನ್ ಕ್ಯಾನ್ ಲರ್ನ್ ಹೌ ಟು ಟೇಕ್ ಕೇರ್ ವೈಲ್ ಕ್ರಾಸಿಂಗ್ ದ ರೋಡ್. ಈ ಪದ್ಯದ ಮೂಲಕ ಕವಿ ಏನು ಮಾಡ್ತಾನೆ, ಮಕ್ಕಳೇ ನೀವು ಯಾವ ರೀತಿ ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ಈ ಪದ್ಯದ ಮೂಲಕ ನಮಗೆ ಹೇಳ್ತಾರೆ. ದ ಪೋಯೆಟ್ ರಮೇಶ್ ಮಿಲನ್ ಸೇಸ್, ಡು ನಾಟ್ ಬೋರ್ಡ್ ಆರ್ ಅಲೈಟ್ ಫ್ರಮ್ ಎ ಮೂವಿಂಗ್ ಬಸ್. ಅವ್ರೇನು ಹೇಳ್ತಾರೆ, ರಮೇಶ್ ಮಿಲನ್ನು, ನೀನು ಆ ಬಸ್ಸಿನ ಈ ಫುಟ್ಬೋರ್ಡ್ ಮೇಲೆ ನಿಂತ್ಕೋಬೇಡ, ಆ ಬಸ್ಸು ಹೊರಡ್ತಾ ಇರುವಾಗ ಹತ್ತಬೇಡ. ಚಿಲ್ಡ್ರನ್ ಡು ನಾಟ್ ಪ್ಲೇ ಆನ್ ದ ರೋಡ್. ಮಕ್ಕಳೇ ನೀವು ರಸ್ತೆಯಲ್ಲಿ ಆಟವಾಡಬೇಡಿ. ವೆದರ್ ಯು ಆರ್ ಆನ್ ಫುಟ್ ಆರ್ ರೈಡಿಂಗ್ ಎ ಬೈಸಿಕಲ್. ನೀವು ಕಾಲ್ನಡಿಗೆಯಲ್ಲೇ ಹೋಗಿ ಅಥವಾ ಸೈಕಲ್ನೇ ಹೋಗಿ. ಡು ನಾಟ್ ಗೋ ಹ್ಯಾಪಿಜೆಡ್ಲಿ. ನೀವು ಅಂಧಾದುಂದ ಅಡ್ಡಾದಿಡ್ಡಿ ಹೋಗಬಾರ್ದು ಅಂತ. ಇಷ್ಟೇ ಅಲ್ಲದೆ ಇದರಲ್ಲಿ ಕೆಲವು ಶಬ್ದಗಳು ಇದ್ದಾವೆ. ಆ ಶಬ್ದದ ಅರ್ಥ ಆದರೆ ನಾವು ಅದನ್ನು ತಿಳ್ಕೊಂಡು ಅದರಂತೆ ನಡಿಬೋದು. ಇರತಕ್ಕಂಥ ಶಬ್ದಗಳು ಬಹಳ ಒಳ್ಳೆಯ ಅರ್ಥವನ್ನು ತಿಳಿಸ್ತಕ್ಕಂಥ ಶಬ್ದಗಳು. ಬೇಡಬ್, ಈಗ ನಾನು ಹೇಳಿದೆ ರಸ್ತೆಯಲ್ಲಿ ನಡೆಸುವಾಗ ಅಂದಾದುಂದ ಹೋಗಬಾರ್ದು ಅಂತ. ಬೇಡಬ್ ಅಂದ್ರೇನು, ಅಂದಾದುಂದ. ಕನ್ನಡದಲ್ಲಿ ಏನಂತೀವಿ, ಅಡ್ಡಾದಿಡ್ಡಿ, ಎತ್ತಲಾಗ ಬೇಕತ್ಲಾಗೆ, ಹೆಂಗೆ ಬಂತು ಹಂಗೆ ಅಂತೀವಲ್ಲ, ಆ ಅರ್ಥ ಕೊಡ್ತಕ್ಕಂಥದ್ದು. ಇನ್ನು ಬಾಟ್ ಜೋಹನ. ಬಾಟ್ ಜೋಹನ ಅಂದರೆ ಪ್ರತೀಕ್ಷಾ ಕರ್ಣ, ಅಂದರೆ ನಿರೀಕ್ಷಣೆ ಮಾಡು. ನಾವೆಲ್ಲ ಹೊರಗೆ ಹೋಗಿರ್ತೀವಿ, ಮನೆಗೆ ಇರ್ತಕ್ಕಂಥ ಅಥವಾ ಮನೆ ನಡೆಸ್ತಕ್ಕಂಥವ್ರು. ಮನೆಯಿಂದ ಹೊರಗೆ ಹೋದವ್ರು ಏನು ಮಾಡ್ತಾರೆ, ಅವ್ರು ಬರೋವರೆಗೂ ಕೆಲವು ಹಳ್ಳಿಗಳಲ್ಲಿದೆ, ಮನೆಗೆ ಹೊರಗೆ ಹೋದವರು ಹೊರಗಿಂದ ಬಂದು ಊಟ ಮಾಡೋವರೆಗೂ ಮನೆಗಿರೋರು ಊಟ ಮಾಡ್ತಿರೋದಿಲ್ಲ. ಅವ್ರು ಮಾಡ್ತಾರೆ, ಅವ್ರು ಬರಲಿ, ಅವ್ರು ಊಟ ಮಾಡಲಿ ಅಂತ ನಿರೀಕ್ಷೆ ಮಾಡ್ತಿರ್ತಾರಲ್ಲ, ಹಾಗೆ ಏನು ಮಾಡ್ತಾರೆ, ಮನೆಗೆ ಅಥವಾ ಊರಿಗೆ ಎಲ್ಲಿಗೆ ಹೋಗಲಿ ಅವ್ರು ಬರೋದನ್ನು ಮನೆಗಿದ್ದವ್ರು ಯಾವಾಗಲೂ ಏನು ಮಾಡ್ತಾರೆ, ನಿರೀಕ್ಷಣೆ ಮಾಡ್ತಾರೆ. ಗಮ್ ಅಂದರೆ ದುಃಖ. ಏನಾದರೂ ನಾವು ಅಚಾತುರ್ಯವಾಗಿ ನಡ್ಕೊಂಡಾಗ ನಮಗೇನಾದರೂ ದುರ್ಘಟನೆ ಸಂಭವಿಸಿದಾಗ ಏನಾಗುತ್ತೆ, ಗಮ್ ಅಂತೀವಲ್ಲ, ಗಮ್ ಅಂದ್ರೇನು, ದುಃಖ. ಅವ್ರಿಗೆಲ್ಲ ದುಃಖ ಆಗುತ್ತೆ. ಶೋಕ ಅಂದರೆ ದುಃಖ ಅಂದರೆ ಶೋಕ ಅಂದರೆ ದುಃಖ, ಸಮಾನಾರ್ಥಕ ಪದಗಳು. ಅವ್ರಿಗೆ ದುಃಖ ಕೊಡಬಾರ್ದು ಮತ್ತು ನೋವು ಕೊಡಬಾರ್ದು ಅಂತ. ಸೌಗಾತ್ ಅಂದರೆ ತೋಹಪ ಅಂದರೆ ಕಾಣಿಕೆ. ಎಂಥ ಕಾಣಿಕೆ ಕೊಡಬಾರ್ದು, ದುಃಖದ ಕಾಣಿಕೆಯನ್ನು ಕೊಡಬಾರ್ದು. ಉಪಹಾರ ಅಂದರೆ ಬಹುಮಾನ, ಬೇಂಟ್, ಕಾಣಿಕೆ ಅಂತ. ಅಂದರೆ ನಾವು ರಸ್ತೆಯಲ್ಲಿ ಎಚ್ಚರದಿಂದ ನಡಿಬೇಕು. ಎಚ್ಚರದಿಂದ ನಡೀತಾ ನಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸಬೇಕು. ನಾವು ಹೋಗ್ತಕ್ಕಂಥ ಸ್ಥಳ ಮತ್ತು ಬರ್ತಕ್ಕಂಥ ಸ್ಥಳಕ್ಕೆ ನಾವು ಬಹಳ ಎಚ್ಚರದಿಂದ, ಜಾಗರೂಕತೆಯಿಂದ, ರಕ್ಷಣಾತ್ಮಕವಾಗಿ ನಾವು ಪ್ರಯಾಣವನ್ನು ಮಾಡಬೇಕು ಅಂತ. ಆಂಗ್ಚುರಾನ ಅಂದರೆ ಎದುರಿಗೆ ಕಂಡು ಕಾಣದ ಹಾಗೆ ನೋಡ್ಕೊಂಡು ಹೋಗೋದು. ಎದುರಿಗೇನೋ ಇರುತ್ತೆ ಅಥವಾ ಯಾರಿಗೂ ತೊಂದರೆ ಆಗಿರುತ್ತೆ, ಅವ್ರು ನೋಡಿದ್ರೋ ಇಲ್ಲೋ ಅನ್ನೋ ರೀತಿ ನಾವು ಹೋಗಬಾರ್ದು. ಏನಾದರೂ ತೊಂದರೆ ಆದವ್ರಿದ್ದರೆ
ಅಥವಾ ಅವ್ರಿಗೇನೋ ಸಹಾಯ ಬೇಕಿದ್ದರೆ, ನಮಗಿಂದ ಸಾಧ್ಯವಿದ್ದರೆ ಅಥವಾ ನಮಗೆ ಸಾಧ್ಯವಾಗಿದ್ದರೆ ಬೇರೆಯವ್ರನ್ನ ಕರೆದು ಆ ಕೆಲಸವನ್ನು ಮಾಡ್ಬೋದು, ಅಥವಾ ಬೇರೆಯವ್ರ ಸಹಾಯ ತಗೊಂಡು ಸಹ ನಾವು ಅವ್ರಿಗೆ ಆದಂತಹ ತೊಂದರೆಯನ್ನು ನಿವಾರಿಸ್ಬೋದು. ಆ ರೀತಿಯಲ್ಲಿ ನಾವೇನು ಮಾಡಬೇಕು, ಪ್ರಯತ್ನವನ್ನು ಮಾಡಬೇಕು. ಹಂಗೆ ರೀತಿ ಪ್ರಯತ್ನ ಮಾಡಿದಾಗ ನಾವು ನಮ್ಮಲ್ಲಿರ್ತಕ್ಕಂತಹ ಮಾನವೀಯ ಗುಣದ ಅಥವಾ ಮಾನವೀಯ ಜೀವನದ ಮಾನವ ಗುಣ ದೊಡ್ಡದು ಅನ್ನೋದನ್ನು ನಾವು ಸಾಬೀತು ಮಾಡ್ದಂಗೆ ಆಗುತ್ತೆ. ಪೌರನ್ ಅಂದರೆ ತುರಂತ್ ತಕ್ಷಣವೇ, ಅಂದರೆ ಲೇಟ್ ಮಾಡಬಾರ್ದು. ಯಾಕೆ, ನಮ್ಮ ಜೀವ ಹೋಗ್ತಕ್ಕಂಥದ್ದು ಸೆಕೆಂಡ್ನಲ್ಲಿರುತ್ತೆ. ಉಸಿರು ನಿಲ್ತು ಅಥವಾ ಹೃದಯ ಬಡಿತ ನಿಂತರು ಅಂತಾರೆ ನಾವು ಮರಣ ಹೊಂದಿದ್ವಿ ಅಂತ. ಅದಕ್ಕೆ ಹಾಗಾಗಿ ಅಪಘಾತ ಹೊಂದಿದ ತಕ್ಷಣ, ಪೌರನ್ ಅಂದರೆ ತಕ್ಷಣವೇ, ಜಲ್ದಿ ಅಂದರೆ ಬೇಗನೆ. ಅನುಮೋಲ್ ಅಂದರೆ ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು, ಬೆಲೆ ಕಟ್ಟಲಾಗದ್ದು ಅಂತ. ವ್ಯಾಲ್ಯೂಯಬಲ್ ಅಂತಾರಲ್ಲ ಹಾಗೆ, ವ್ಯಾಲ್ಯೂಬಲ್. ಅನುಮೋಲ್ ಅಂದರೆ ಅಮೂಲ್ಯ, ವ್ಯಾಲ್ಯೂಯಬಲ್, ಬೆಲೆ ಕಟ್ಟಲಾಗದ ಅಂತ. ಚೌರಾಹ ಅಂದರೆ ಚಾರ್ ರಸ್ತೆ ಮಿಲ್ತೆ ಹೈ, ಎಲ್ಲಿ 4 ರಸ್ತೆಗಳು ಸೇರ್ತಾವೋ ಅದಕ್ಕೆ ಚೌರಾಹ ಅಂತಾರೆ. ಅಂದರೆ ವೃತ್ತ, ಸರ್ಕಲ್, ನಾವು ಇಂಗ್ಲೀಷ್ನಾಗೆ ಸರ್ಕಲ್ ಅಂತೀವಿ. ಆ ರೀತಿ ಇನ್ನೂ ಸಾಕಷ್ಟು ರಸ್ತೆ ಬಗ್ಗೆ ತಿಳ್ಕೊಳ್ಳೋದಿದೆ. ನಾವು ಯಾವಾಗಲೂ ಶಾಲಾ ಮಕ್ಕಳಿರ್ತೀವಲ್ಲ, ಯಾವಾಗಲೂ ರಸ್ತೆಯಲ್ಲಿ ಒಟ್ಟಿಗೆ ಹೋಗಬಾರ್ದು, ಗುಂಪು ಗುಡ್ಕೊಂಡು ಹೋಗಬಾರ್ದು. ಹೋಗುವಾಗ ರಸ್ತೆ ಎಡಭಾಗದಲ್ಲಿ ಹೋಗಬೇಕು. ನಾವು ಬಸ್ನಲ್ಲೇ ಹತ್ತಿ ಹೋಗೋರಾದರೆ ಆ ಬಸ್ ಬರೋದು ಮುಂದೆ ಸಾಲಾಗಿ ನಿಂತ್ಕೊಂಡು ಒಬ್ಬರಾದ ನಂತರ ಒಬ್ಬರು ಹತ್ತಬೇಕು. ಹತ್ತಿದ ತಕ್ಷಣ ಮುಂದೆ ಹೋಗಬೇಕು. ಯಾರಾದರೂ ಅಸಹಾಯಕರಿದ್ದರೆ, ವಯಸ್ಸಾದವರಿದ್ದರೆ, ಮಹಿಳೆಯರಿದ್ದರೆ, ಮಕ್ಕಳಿದ್ದರೆ ಅವ್ರಿಗೇನು ಮಾಡಬೇಕು, ಸ್ಥಳಾವಕಾಶ ಮಾಡಿಕೊಡ್ಬೇಕು. ನಾವು ಅವ್ರಿಗೆ ಯಾರಿಗೆ ತೊಂದರೆ ಆಗದಂಗೆ ನಿಂತ್ಕೊಂಡು ಪ್ರಯಾಣಿಸಬೇಕು. ಇದು ಮಕ್ಕಳಾಗಿ ನಾವು ಕಲಿತಕ್ಕಂತಹ ಮುಖ್ಯವಾದಂತಹ ಒಂದು ವಿಚಾರ. ಹಾಗೆ ಮಾಡಿದಾಗ ನಾವೇನಾಗುತ್ತೆ, ರಸ್ತೆ ನಿಯಮಗಳನ್ನು ಪಾಲಿಸ್ತೀವಿ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ, ಬೇರೆಯವರಿಗೂ ಒಳಿತನ ಮಾಡ್ತೀವಿ, ಅವ್ರಿಗೂ ಸಹ ತೊಂದರೆ ಆಗದಂಗೆ ಇರ್ತೀವಿ ಅಂತ. ಈ ಮಕ್ಕಳಾಗಿ ನಾವು ಈ ಕೆಲಸ ಮಾಡ್ತಾ ಹೋದರೆ, ಈ ದೊಡ್ಡವ್ರು ಏನು ಮಾಡ್ತಾರೆ, ಮಕ್ಕಳಾಗಿಯೇ ಇಷ್ಟು ಮಾಡ್ತಾ ಇದ್ದಾರೆ, ನಾವು ದೊಡ್ಡವ್ರು ಯಾಕೆ ಮಾಡಬಾರ್ದು, ಮಕ್ಕಳಿಗಂತೂ ನಾವು ಸಣ್ಣವರಾಗಬಾರ್ದು, ಅವ್ರಿಗಂತೂ ಹೆಚ್ಚಿನ ಕಾಳಜಿ ವಹಿಸಬೇಕು, ಜವಾಬ್ದಾರಿ ವಹಿಸಬೇಕು ಅಂತಕ್ಕಂಥ ಭಾವನೆಯನ್ನು ಹೊಂದಬೇಕು. ಹೀಗೆ ಮಾಡಿದಾಗ ನೀವು ನಿಮ್ಮ ಪಾಲಕರಿಗೆ ಏನು ಮಾಡ್ತೀರಿ, ದಾರಿ ದೀಪವಾಗ್ತೀರಿ. ಅವರು ಸಹ ನಿಮ್ಮನ್ನು ಅನುಸರಿಸ್ತಾರೆ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಇದನ್ನು ತಿಳ್ಕೊಂಡು ನಡೀರಿ, ಅರ್ಥ ನಡೀರಿ ಅಂತ ಹೇಳ್ತಾ, ಈ ಪದ್ಯದ ಒಂದು ಉಪಯೋಗ, ಇದಿಟ್ಟಂತಹ ಒಂದು ಅನುಕೂಲವನ್ನು ನೀವು ಪಡ್ಕೊಳ್ರಿ ಅಂತ ಹೇಳ್ತಾ, ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಆ ಧನ್ಯವಾದ ಮೂಲಕ ನೀವೆಲ್ಲ ನಡಿಬೇಕು. ರಸ್ತೆ ನಿಯಮ ಅನುಸರಿಸಿದಾಗ ಈ ಧನ್ಯವಾದ ಹೇಳಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ.